ನಮಸ್ಕಾರ. ಇವತ್ತು ನಾವು ಹೋರ್ಮಜ್ ಜಲಸಂಧಿ ಬಗ್ಗೆ ಮಾತಾಡೋಣ. ಆ ಜಾಗ ಇದೆಯಲ್ಲ, ಅದು ಜಗತ್ತಿನ ತೈಲದ ನಾಡಿ ಮಿಡಿತ ಇದ್ದ ಹಾಗೆ. ಇತ್ತೀಚೆಗೆ ನೋಡಿ, ಇರಾನ್ನಿಂದ ಕೆಲವು ಬೆದರಿಕೆಗಳು ಬಂದಿವೆ. ಆದ್ರಿಂದ ಮತ್ತೆ ಈ ಜಾಗದ ಮೇಲೆ ಎಲ್ಲರ ಕಣ್ಣು ಬಿದ್ದಿದೆ. ಹೌದು. ನಮ್ಮ ಹತ್ತಿರ ಇರೋ ವರದಿಗಳು, ಆಮೇಲೆ ತಜ್ಞರ ವಿಶ್ಲೇಷಣೆಗಳ ಆಧಾರದ ಮೇಲೆ ಈ ಜಲಸಂಧಿ ಯಾಕಿಷ್ಟು ಮುಖ್ಯ, ಇರಾನ್ ಹಿನ್ನೆಲೆ ಏನು, ಮತ್ತೆ ಮುಖ್ಯವಾಗಿ ನಿಮ್ಮ ಮೇಲೆ ಇದರ ಪರಿಣಾಮ ಏನಾಗ್ಬೋದು ಅಂತ ಸ್ವಲ್ಪ ಆಳವಾಗಿ ನೋಡೋಣ. ಸರಿ, ಶುರು ಮಾಡೋಣವಾ? ಏನಂತೀರಾ? ಖಂಡಿತ. ಆ, ಮೊದಲಿಗೆ ಈ ಹೋರ್ಮುಜ್ ಜಲಸಂಧಿ ಎಲ್ಲಿದೆ, ಯಾಕಿಷ್ಟು ಮಹತ್ವ ಅನ್ನೋದನ್ನ ನೋಡೋಣ. ಈಗ ನೋಡಿ, ಇದು ಪರ್ಷಿಯನ್ ಕೊಲ್ಲಿ ಇದೆಯಲ್ಲ, ಅದನ್ನ ಓಮನ್ ಕೊಲ್ಲಿ ಮತ್ತು ವಿಶಾಲ ಹಿಂದೂ ಮಹಾಸಾಗರದ ಜೊತೆ ಸಂಪರ್ಕಿಸುವ ಒಂದೇ ಒಂದು ದಾರಿ. ಒಂದೇ ದಾರಿ? ಹೌದು, ಒಂದೇ ಜಲಮಾರ್ಗ. ಇರಾನ್ ಉತ್ತರಕ್ಕೆ ಇದೆ, ಯುಎಇ ದಕ್ಷಿಣಕ್ಕೆ. ಸುಮಾರು 167 ಕಿಲೋಮೀಟರ್ ಉದ್ದ ಇದೆ, ಆದರೆ ಅತಿ ಕಿರಿದಾದ ಜಾಗದಲ್ಲಿ. ಅಂದ್ರೆ ಕೇವಲ 60 ಕಿಲೋಮೀಟರ್ ಅಷ್ಟು ಅಗಲ ಅಷ್ಟೇ. ಇದರ ಸುತ್ತಮುತ್ತ ನೋಡಿ, ಕತಾರ್, ಸೌದಿ, ಬಹರೇನ್, ಕುವೈತ್, ಇರಾನ್ನಂತಹ ದೊಡ್ಡ ತೈಲ ಉತ್ಪಾದಕ ದೇಶಗಳೆಲ್ಲ ಇವೆ. ಇದರ ಪ್ರಾಮುಖ್ಯತೆ ಅಂದ್ರೆ ಸಂಖ್ಯೆಗಳಲ್ಲಿ ಹೇಳೋದಾದ್ರೆ, ಇಲ್ಲಿ ನೋಡಿ, ಇದು ತುಂಬಾ ಮುಖ್ಯವಾದ ವಿಷಯ. ಜಗತ್ತಿನ ಒಟ್ಟು ತೈಲ ಬಳಕೆಯ ಸುಮಾರು 20%, ಅಂದ್ರೆ ದಿನಕ್ಕೆ ಸುಮಾರು 17 ಮಿಲಿಯನ್. 17 ಮಿಲಿಯನ್? ಹೌದು, 1.7 ಕೋಟಿ ಬ್ಯಾರೆಲ್ ಅಂದ್ಕೊಳ್ಳಿ. ಒಂದು ಬ್ಯಾರೆಲ್ ಅಂದ್ರೆ ಸುಮಾರು 158 ಲೀಟರ್. ಅಷ್ಟು ತೈಲ ಈ ಚಿಕ್ಕ ದಾರಿಯಲ್ಲೇ ಸಾಗಬೇಕು. ಅಷ್ಟೇ ಅಲ್ಲ, ಜೊತೆಗೆ ದಿನಕ್ಕೆ 10 ಬಿಲಿಯನ್ ಕ್ಯೂಬಿಕ್ ಫೀಟ್ಗೂ ಹೆಚ್ಚು ನೈಸರ್ಗಿಕ ಅನಿಲ ಕೂಡ. ಅಂದ್ರೆ ಸಮುದ್ರದ ಮೂಲಕ ಸಾಗುವ ಜಾಗತಿಕ ತೈಲದ ಸುಮಾರು 1/3 ಭಾಗ ಇಲ್ಲಿಂದಲೇ ಹೋಗ್ಬೇಕು. ನಿಜಕ್ಕೂ ಇದು ಜಾಗತಿಕ ಇಂಧನ ಪೂರೈಕೆಗೆ ಜೀವನಾಡಿ ಅಂತ ಹೇಳ್ಬೋದು. ಅಬ್ಬಾ, ದಿನಕ್ಕೆ 17 ಮಿಲಿಯನ್ ಬ್ಯಾರೆಲ್ ಅಂದ್ರೆ ನಿಜಕ್ಕೂ ದೊಡ್ಡ ಸಂಖ್ಯೆ. ಸರಿ, ಈಗ ಇರಾನ್ ಯಾಕೆ ಈ ಜೀವನಾಡಿಯನ್ನೇ ಬಂದ್ ಮಾಡ್ತೀವಿ ಅಂತ ಬೆದರಿಕೆ ಹಾಕ್ತಿದೆ? ಫೋರ್ಡೋ ಅಣುಘಟಕದ ಮೇಲಿನ ದಾಳಿ ಬಗ್ಗೆ ಏನೋ ಹೇಳ್ತಾ ಇದ್ರಲ್ಲ, ಅದೇ ಕಾರಣನಾ? ಹೌದು. ಇತ್ತೀಚಿನ ಘಟನೆ ಅಂದ್ರೆ ಫೋರ್ಡೋದಲ್ಲಿರೋ ಘಟಕದ ಮೇಲೆ ಅಮೆರಿಕ ಅಥವಾ ಇಸ್ರೇಲ್ ದಾಳಿವಾಡಿದೆ ಅನ್ನೋ ಒಂದು ಆರೋಪ ಇದೆಯಲ್ಲ, ಅದರ ನಂತರ ಇರಾನಿಂದ ಈ ತರದ ಮಾತುಗಳು ಬಂದಿವೆ. ಫೋರ್ಡೋ ಅಂದ್ರೆ ಅದು ಇರಾನ್ನ ಅತ್ಯಂತ ಸುರಕ್ಷಿತ ಅಣುಸ್ಥಾವರಗಳಲ್ಲಿ ಒಂದು. ಪರ್ವತದ ಕೆಳಗಡೆ ಭೂಗತವಾಗಿ ಕಟ್ಟಿದ್ದಾರೆ. ಓ, ಹೌದಾ? ಹೌದು. ಸೊ ಆ ಘಟನೆ ನಂತರ ಅವರ ಸುಪ್ರೀಂ ನಾಯಕನ ಸಲಹೆಗಾರರೊಬ್ರು ಹೋರ್ಮುಜ್ ಬಂದ್ ಮಾಡಬೇಕು, ಅಮೆರಿಕದ ಹಡಗುಗಳನ್ನ ತಡಿಬೇಕು ಅಂತ ಹೇಳಿದ್ದಾರೆ. ಆದ್ರೆ ನೋಡಿ, ಇದೇನು ಮೊದಲ ಬಾರಿ ಅಲ್ಲ. ಹೌದು, ನೀವು ಮೊದಲೇ ಹೇಳಿದ್ರಿ. ಹೌದು, 1980ರ ದಶಕದಲ್ಲಿ ಇರಾನ್ ಇರಾಕ್ ಯುದ್ಧ ನಡೆದಾಗ, ಆಮೇಲೆ 2011ರಲ್ಲಿ ನಿರ್ಬಂಧಗಳಿದ್ದಾಗ, ಮತ್ತೆ 2019ರಲ್ಲಿ ಅಣು ಒಪ್ಪಂದದಿಂದ ಅಮೆರಿಕ ಹೊರಗೆ ಬಂದಾಗ, ಹೀಗೆ ಹಲವು ಬಾರಿ ಇರಾನಿ ಬೆದರಿಕೆ ಹಾಕಿದೆ. 2019ರಲ್ಲಿ ಒಂದು ಬ್ರಿಟಿಷ್ ಟ್ಯಾಂಕರ್ ವಶಪಡಿಸಿಕೊಂಡಿದ್ರು, ಅಮೆರಿಕದ ಡ್ರೋನ್ ಹೊಡೆದುರುಳಿಸಿದ್ರು, ನೆನಪಿರ್ಬೋದು ನಿಮ್ಗೆ. ಹೌದು ಹೌದು. ಸೊ ಇದು ಅವರ ಒಂದು ರೀತಿಯ ರಾಜತಾಂತ್ರಿಕ ಒತ್ತಡದ ತಂತ್ರ ಅಲ್ವಾ? ಸರಿ, ಹಿಂದೆಲ್ಲ ಬೆದರಿಕೆ ಹಾಕಿದ್ದಾರೆ, ಅದು ಒಂದು ತಂತ್ರ ಇರಬಹುದು. ಆದ್ರೆ ಈಗಿನ ಪರಿಸ್ಥಿತಿ ಸ್ವತಃ ಬೇರೆ ಇದೆಯಾ? ಒಂದ್ ವೇಳೆ ಅವರು ನಿಜವಾಗಿಯೂ ಜಲಸಂಧಿಯನ್ನು ಬಂದ್ ಮಾಡಲು ಪ್ರಯತ್ನಿಸಿದರೆ ಏನಾಗಬಹುದು? ಪರಿಣಾಮಗಳು ಹಿಂದಿನಂತೆಯೇ ಇರುತ್ತಾ ಅಥವಾ ಇನ್ನೂ ಗಂಭೀರವಾಗಿರುತ್ತಾ? ಇದು ನಿಜಕ್ಕೂ ಗಂಭೀರವಾದ ಪ್ರಶ್ನೆ. ಒಂದು ವೇಳೆ ಅವರು ಪ್ರಯತ್ನಿಸಿದ್ರೆ ಜಾಗತಿಕ ತೈಲ ಪೂರೈಕೆಯಲ್ಲಿ ತಕ್ಷಣಕ್ಕೆ 20% ಕೊರತೆ ಆಗತ್ತೆ. 20%? ಹೌದು. ಆಗ ನೋಡಿ, ತೈಲ ಬೆಲೆ ಗಗನಕ್ಕೆ ಹೋಗೋದು ಖಚಿತ. ಈಗಾಗ್ಲೇ ಬ್ರೆಂಟ್ ಕಚ್ಚಾ ತೈಲ ಅಂದ್ರೆ ಜಾಗತಿಕ ಬೆಲೆ ನಿರ್ಧರಿಸುವ ಮಾನದಂಡ ಬ್ಯಾರಲ್ಗೆ $77 ಹತ್ರ ಇದೆ. ಅದು $120-150 ಜಿಗಿಬಹುದು ಅಂತ ಅಂದಾಜಿದೆ. ಅಯ್ಯೋ! ಅಂದ್ರೆ ನಮ್ಮಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚು ಕಡಿಮೆ ಡಬಲ್ ಆಗಬಹುದು. ಓ ಮೈ ಗಾಡ್! ಇದರಿಂದ ಸಾರಿಗೆ ಖರ್ಚು ವಿಪರೀತ ಜಾಸ್ತಿಯಾಗಿ ದಿನಸಿ ತರಕಾರಿಯಿಂದ ಹಿಡಿದು ಪ್ರತಿಯೊಂದು ವಸ್ತುವಿನ ಬೆಲೆಯೂ ಏರಿ ಹಣದುಬ್ಬರ ಕಂಟ್ರೋಲ್ ತಪ್ಪಿಯೋಗುವ ಸಾಧ್ಯತೆ ಇರುತ್ತೆ. ನೋಡಿ, ಪೂರ್ತಿಯಾಗಿ ಬಂದ್ ಮಾಡೋದು ಕಷ್ಟ ಇರ್ಬೋದು, ಆದ್ರೆ ಸ್ವಲ್ಪ ಸಮಯದ ಅಡಚಣೆ ಅಥವಾ ಬಂದ್ ಮಾಡುವ ಪ್ರಯತ್ನ ಮಾಡಿದ್ರೂ ಸಾಕು, ಜಾಗತಿಕ ಮಾರುಕಟ್ಟೆಯಲ್ಲಿ ದೊಡ್ಡ ತಲ್ಲಣ ಉಂಟಾಗುತ್ತೆ. ಹಾಗಾದ್ರೆ ನಮ್ಮ ಭಾರತದ ಮೇಲೆ ಇದರ ನೇರ ಪರಿಣಾಮ ಹೇಗೆ ಬೀಳುತ್ತೆ? ನಾವು ಈ ಮಾರ್ಗದ ಮೇಲೆ ಎಷ್ಟು ಅವಲಂಬಿತರಾಗಿದ್ದೇವೆ? ಖಂಡಿತ ಭಾರತಕ್ಕೆ ಇದರ ಬಿಸಿ ಜೋರಾಗೆ ತಟ್ಟುತ್ತೆ. ಯಾಕಂದ್ರೆ ನಮ್ಮ ಅಗತ್ಯದ ಸುಮಾರು 80% ಕಚ್ಚಾ ತೈಲ. 80%? ಹೌದು, 80%. ಮತ್ತೆ 54% ನೈಸರ್ಗಿಕ ಅನಿಲ ಇದೇ ಹೋರ್ಮುಜ್ ಜಲಸಂಧಿಯ ಮೂಲಕವೇ ನಮಗೆ ಬರೋದು. ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿಯವರೇ ಹೇಳಿದ ಹಾಗೆ, ಭಾರತ ದಿನಕ್ಕೆ ಬಳಸುವ 5.5 ಮಿಲಿಯನ್ ಬ್ಯಾರೆಲ್ ಪೈಕಿ ಸುಮಾರು 1.5 ಮಿಲಿಯನ್ ಬ್ಯಾರೆಲ್ ಇದೇ ದಾರಿಯಿಂದ ಬರುತ್ತೆ. ಇರಾನ್ ಜೊತೆ ನಮ್ಗೆ ಸಂಬಂಧ ಚೆನ್ನಾಗೇ ಇದೆ, ನಿಜ.
ಆದ್ರೆ ಜಾಗತಿಕ ಬಿಕ್ಕಟ್ಟು ಬಂದಾಗ ನಮ್ಗೆ ಅಂತ ವಿನಾಯಿತಿ ಸಿಗೋದು ಕಷ್ಟ. ಒಂದ್ವೇಳೆ ಸಿಕ್ರೂ ಯುದ್ಧದ ವಾತಾವರಣದಲ್ಲಿ ಹಡಗುಗಳ ವಿಮೆ ಖರ್ಚು, ಸಾಗಣೆ ಖರ್ಚು ಎಲ್ಲಾ ವಿಪರೀತ ಏರಿಬಿಡುತ್ತೆ. ಆಗ ಪೆಟ್ರೋಲ್ ಲೀಟರ್ಗೆ 200 ರೂಪಾಯಿ ಹೋದ್ರೂ ಆಶ್ಚರ್ಯ ಇಲ್ಲ. 200 ರೂಪಾಯಿ. ಹಾಗಾಗಿ ಭಾರತ ಸರ್ಕಾರ ಇದನ್ನ ತುಂಬಾ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಅಲ್ವಾ? ಹೌದು, ಖಂಡಿತವಾಗಿಯೂ ಪರಿಸ್ಥಿತಿ ಮೇಲೆ ಒಂದು ಕಣ್ಣಿಟ್ಟಿದ್ದಾರೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ತೈಲ ಬರುವ ದಾರಿಗೆ ಅಡಚಣೆಯಾದ್ರೆ ಪರ್ಯಾಯ ಮಾರ್ಗಗಳೇ ಇಲ್ವಾ? ಬೇರೆ ದಾರಿ ಏನಾದ್ರೂ? ಪರ್ಯಾಯಗಳು ಇದಾವೆ, ಆದ್ರೆ ತೀರಾ ಸೀಮಿತ ಅಂತ ಹೇಳ್ಬೋದು. ಸೌದಿ ಅರೇಬಿಯಾ ಮತ್ತೆ UAE ಹಾರ್ಮುಜ್ ಬಳಸ್ದೆ ಬೇರೆ ಕಡೆ ಅಂದ್ರೆ ನೇರವಾಗಿ ಕೆಂಪು ಸಮುದ್ರ ಅಥವಾ ಅರಬ್ಬಿ ಸಮುದ್ರಕ್ಕೆ ತೈಲ ಸಾಗಿಸಲು ಪೈಪ್ಲೈನ್ಗಳನ್ನು ಹೊಂದಿವೆ. ಓಕೆ. ಆದ್ರೆ ಆ ಎರಡೂ ಪೈಪ್ಲೈನ್ಗಳ ಒಟ್ಟು ಸಾಮರ್ಥ್ಯ ದಿನಕ್ಕೆ ಕೇವಲ 2.6 ಮಿಲಿಯನ್ ಬ್ಯಾರೆಲ್ ಅಷ್ಟೇ. ಅಷ್ಟೇನಾ? ಹೌದು. ಹಾರ್ಮುಜ್ ಮೂಲಕ ದಿನಕ್ಕೆ 17 ಮಿಲಿಯನ್ ಬ್ಯಾರೆಲ್ ಹೋಗುತ್ತೆ ಅಂದ್ವಲ್ಲ, ಅದಕ್ಕೆ ಹೋಲಿಸಿದ್ರೆ ಇದು ಏನೂ ಅಲ್ಲ. ಪಶ್ಚಿಮ ಆಫ್ರಿಕಾದಂತಹ ಬೇರೆ ದೇಶಗಳಿಂದ ತರಿಸಿಕೊಳ್ಳೋ ಯೋಚನೆ ಮಾಡಬಹುದು. ಆದರೆ ತಕ್ಷಣಕ್ಕೆ ಅಷ್ಟು ದೊಡ್ಡ ಪ್ರಮಾಣದ ಪೂರೈಕೆಯನ್ನು ಬದಲಾಯಿಸೋದು, ಸಾಗಾಟದ ವ್ಯವಸ್ಥೆ ಮಾಡೋದು ಅದೆಲ್ಲ ಬಹಳ ಕಷ್ಟದ ಕೆಲಸ ಮತ್ತು ತುಂಬಾ ದುಬಾರಿಯೂ ಹೌದು. ಹಾಗಾದ್ರೆ ಒಟ್ಟಿನಲ್ಲಿ ನಾವು ಇದರಿಂದ ಏನ್ ಅರ್ಥ ಮಾಡ್ಕೊಳ್ಬೇಕು? ಹೋರ್ಮುಜ್ ಜಲಸಂಧಿ ಅನ್ನೋದು ಜಾಗತಿಕ ಆರ್ಥಿಕತೆಗೆ ಒಂದು ಅತ್ಯಂತ ಪ್ರಮುಖ ಆದ್ರೆ ಅಷ್ಟೇ ಸೂಕ್ಷ್ಮವಾದ ಕೊಂಡಿ ಅನ್ನೋದು ಸ್ಪಷ್ಟ. ಹೌದು. ಇರಾನ್ನ ಬೆದರಿಕೆಗಳು ಹಳೆ ಕಥೆಯೇ ಆಗಿರಬಹುದು. ಆದ್ರೆ ಈಗಿನ ಜಾಗತಿಕ ರಾಜಕೀಯ ಪರಿಸ್ಥಿತಿಯಲ್ಲಿ ಇದು ನಿಜಕ್ಕೂ ಗಂಭೀರ ಆರ್ಥಿಕ ಅಪಾಯಗಳನ್ನ ತಂದೊಡ್ಡಿದೆ. ವಿಶೇಷವಾಗಿ ನಮ್ಮ ಭಾರತದಂತಹ ದೇಶಗಳಿಗೆ. ನಾವು ತೈಲಕ್ಕಾಗಿ ಬೇರೆಯವರ ಮೇಲೆ ಹೆಚ್ಚು ಅವಲಂಬಿತರಾಗಿದ್ದೇವೆ. ಖಂಡಿತ. ಇದು ಒಂದು ಮುಖ್ಯವಾದ ಯೋಚನೆಯನ್ನ ನಮ್ಮೆಲ್ಲರ ಮುಂದಿಡುತ್ತೆ ನೋಡಿ. ಎಲ್ಲೋ ದೂರದ ಒಂದು ಜಲಸಂಧಿಯಲ್ಲಿ ನಡೆಯುವ ರಾಜಕೀಯ ಅಸ್ಥಿರತೆ ಅದು ಕೇವಲ ಅಂತಾರಾಷ್ಟ್ರೀಯ ಸುದ್ದಿಯಾಗಿ ಮಾತ್ರ ಉಳಿಯಲ್ಲ. ಅದು ನಮ್ಮ ದೈನಂದಿನ ಬದುಕು, ನಾವು ಗಾಡಿಗೆ ಹಾಕಿಸುವ ಪೆಟ್ರೋಲ್ ಡೀಸೆಲ್ ಬೆಲೆ, ನಾವು ಕೊಳ್ಳುವ ದಿನಸಿ ವಸ್ತುಗಳ ಬೆಲೆ, ಹೀಗೆ ಎಲ್ಲದರ ಮೇಲೂ ನೇರವಾಗಿ ಪರಿಣಾಮ ಬೀರಬಹುದು. ನಿಜ. ಮತ್ತೆ ಇಂತಹ ಅನಿಶ್ಚಿತತೆಗಳು ದೀರ್ಘಾವಧಿಯಲ್ಲಿ ನಮ್ಮ ಇಂಧನ ಬಳಕೆ ಅಭ್ಯಾಸಗಳನ್ನ, ಪರ್ಯಾಯ ಶಕ್ತಿಯ ಮೂಲಗಳ ಬಗ್ಗೆ ನಮ್ಮ ಧೋರಣೆಯನ್ನ ಹೇಗೆ ಬದಲಾಯಿಸಬಹುದು ಅನ್ನೋದು ಕೂಡ ನಾವೆಲ್ಲರೂ